ನಾನು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ರೀ ಇದಕ್ಕೆ, ಬೆಳ್ಳುಳ್ಳಿ ಹಾಕ್ಲಾರ್ದೆ ಮಾಡಾಕತ್ತೀನಿ. ಇವೆಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂತೇಳಿ ಈಗ ಒಂದು 2 ಕಾಳು ಬಾಯಿಗೆ ಹಾಕೊಂಡು ತೋರಿಸ್ತೀನಿ ನೋಡ್ರಿ. ಸೌಂಡ್ ಕೇಳಿದ್ರೆ ಗೊತ್ತಾಗ್ತಿರ್ಬೇಕ್ರಿ ನಿಮಗೆ. ನಿಮ್ಮ ಮನೆಗೆ ಯಾರು ಅತಿಥಿಗಳು ಬಂದ್ರೆ ಮನ್ಯಾಗ ಏನಪ್ಪ ಕೊಡೋದು ಅಂದಾಗ ಈ ರೀತಿ ಒಂದು ಸೇರು ಚುಮರಿ ಇತ್ತಂದ್ರೆ ಚುಮರಿ ಚೂಡ ಮಾಡಿ ಕೊಟ್ಬಿಟ್ರೆ ಮಸ್ತಾಗಿರ್ತೈತ್ರಿ. ಈಗ ನಾ ಮಾಡ್ಕೊಂಡಿರೋ ಚುರುಮುರಿ ಚೂಡ ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಟೀ ಮಾಡ್ಕೊಂಡಿದ್ದೀನಿ, ಟೀನು ಸರ್ವ್ ಮಾಡ್ತೀನಿ ನೋಡ್ರಿ. ಸಾಯಂಕಾಲ ಟೀ ಟೈಮಿಗೆ ಚುರುಮುರಿ ಚೂಡ ಜೊತೆಗೆ ಟೀ ಇತ್ತಂದ್ರೆ ಮಸ್ತಾಗಿರ್ತೈತ್ರಿ, ಅದ್ರ ಮಜಾನೇ ಬೇರೆ ಇರ್ತೈತಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ಚುರುಮುರಿ ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ಚುರುಮುರಿ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವು ಏನಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳು ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದ್ರಿ. ಈಗ ನಾ ಒಂದು ಬುಟ್ಟಿ ತೊಗೊಂಡಿನಿ, ಇದು ಸ್ಟವ್ ಮ್ಯಾಗ ಇಡ್ತೀನಿ ರೀ. ಚುರುಮುರಿ ಮಾಡಕ್ಕೆ ದೊಡ್ಡ ಬುಟ್ಟಿನೇ ತೊಗೋಬೇಕಾಗ್ತದೆ ರೀ, ಹಾಗಾಗಿ ನಾ ದೊಡ್ಡ ಬುಟ್ಟಿ ತೊಗೊಂಡಿನಿ ರೀ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಾ ಈ ಚುರುಮುರಿ ರೆಸಿಪಿ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ಈಗ ನಾನು ಇದಕ್ಕೆ ಎಣ್ಣೆ ಹಾಕೋತೀನಿ ನೋಡ್ರಿ. ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋಬೇಕಾಗ್ತೈತ್ರಿ. ಈ ಚುರುಮುರಿ ರೆಸಿಪಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗ್ತೈತ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ಎಣ್ಣೆ ಬಿಸಿ ಆಗಕತ್ತೈತಿ. 1 ಕಪ್ ಶೇಂಗಾದ ಕಾಳು ತೊಗೊಂಡಿನಿ, ಅವು ಹಾಕೋತೀನಿ. ನೀವು ಹೆಚ್ಚು ಕಮ್ಮಿ ಹಾಕೋಬೋದ್ರಿ, ಅಷ್ಟೇ ಇಷ್ಟೇ ಅಂತೇನಿಲ್ಲ. ನಾ 1 ಕಪ್ ಪೂರ್ತಿ ತೊಗೊಂಡಿನಿ, ಅವು ಹಾಕೊಳಕತ್ತೀನಿ ನೋಡ್ರಿ. ಇವು ಎಣ್ಣೆಗೆ ಫ್ರೈ ಮಾಡ್ಕೋಬೇಕಾಗ್ತದೆ ಶೇಂಗಾದ ಕಾಳು. ನಾನು ಚುರುಮುರಿ ರೆಸಿಪಿಗಳು ಸುಮಾರು ನಮ್ನಿ ಮಾಡಿ ತೋರಿಸಿನಿ ರೀ. ನಿಮಗೆ ಯಾವರೇ ಬೇರೆ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾ ಅದನ್ನು ಮಾಡಿ ತೋರಿಸ್ತೀನಿ ರೀ. ಇವು ಶೇಂಗಾದ ಕಾಳು ಚಲೋ ಹೊತ್ನಿಗೆ ಹುರಿಬೇಕ್ರಿ. ಈಗ ಇವು ಶೇಂಗಾದ ಕಾಳು ಹುರಿದಾರ ನೋಡ್ರಿ, ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು, ಕೆಂಪಾಗ್ಯಾವ. ಈಗ ನಾ 1 ಕಪ್ ಪುಟಾಣಿ ಹಾಕೋತೀನಿ ನೋಡಿ. ಇವನು ಸ್ವಲ್ಪ ಹುರ್ಕೋತೀನಿ. ನಾವು ಸ್ವಲ್ಪ ಜೀರಿಗೆ ಸಾಸಿವೆ ತೊಗೊಂಡಿನಿ, ಅವನು ಹಾಕೋತೀನಿ ನೋಡ್ರಿ. ನಾನು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ರೀ ಇದಕ್ಕೆ, ಬೆಳ್ಳುಳ್ಳಿ ಹಾಕ್ಲಾರ್ದೆ ಮಾಡಾಕತ್ತೀನಿ. ನೀವು ಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಕೊಂಡು ಮಾಡ್ಕೋಬೋದ್ರಿ. ಈಗ ನಾನು ಕರಿಬೇವು ಹಾಕೋತೀನಿ ನೋಡ್ರಿ. ಇದು ಕರಿಬೇವು ಸಿಡಿ ಸಾಧ್ಯತೆ ಇರ್ತೈತಿ, ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತಿ. ಯಾಕಂದ್ರೆ ಕರಿಬೇವನ ನೀರಿನ ಅಂಶ ಇರ್ತೈತಿ ಅಲ್ರಿ, ಹಸಿ ಇರ್ತೈತಿ, ಹಾಗಾಗಿ ಅದು ಹೋಗುತ್ತಾನ ಸಿಡಿತಾ ಇರ್ತೈತಿ. ನಿಮ್ಮ ಮನೆಗೆ ಯಾರು ಅತಿಥಿಗಳು ಬಂದಾಗ ಮನ್ಯಾಗ ಏನು ಸ್ನ್ಯಾಕ್ಸ್ ಇಲ್ಲಪ್ಪ ಏನು ಮಾಡೋದು ಅಂದಾಗ 1 ಸೇರು ಚುಮ್ಮರಿ ಇತ್ತಂದ್ರೆ ಪಟ್ಟಂತ ಮಾಡಿಬಿಡ್ಬೋದ್ರಿ. ಈಗ ನಾ ಇದಕ್ಕೆ ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ. ಸ್ವಲ್ಪ ಖಾರದ ಪುಡಿ ಹಾಕೋತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ನೀವು ನೋಡ್ಕೊಂಡು ಉಪ್ಪು ಹಾಕೋಬೇಕಾಗ್ತೈತ್ರಿ. ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋತೀನಿ. ನೀವು ಸ್ಟವ್ ಆಫ್ ಮಾಡಾದ್ರೂ ಚುರುಮುರಿ ಹಾಕೋರಿ, ಇಲ್ಲ ಲೋ ಫ್ಲೇಮಲ್ಲಿ ಮಾಡಾದ್ರೂ ಚುರುಮುರಿ ಹಾಕೋರಿ. ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿನಿ, ಚುರುಮುರಿ ಹಾಕೋತೀನಿ ನೋಡ್ರಿ. ಚುರುಮುರಿ ಒಂದೊಂದ್ಸಲ ಹವಕ್ಕೆ ಮೆತ್ತಗಾಗೋ ಸಾಧ್ಯತೆ ಇರ್ತಾವೆ. ನೀವು ಸ್ವಲ್ಪ ಹುರ್ಕೊಂಡಾದ್ರೂ ಮಾಡ್ಕೋರಿ, ಇಲ್ಲ ಬಿಸಿಲಿತ್ತಂದ್ರೆ ಬಿಸಿಲಿಗೆ ಹಾಕಿಯಾದ್ರೂ ಮಾಡ್ಕೋರಿ. ಇವೇನು ಅಂತ ಪರಿ ನಮ್ಮ ಮೆತ್ತಗಿರ್ಲಿಲ್ಲ, ಸ್ವಲ್ಪ ಕ್ರಿಸ್ಪಿ ಆಗಿದ್ದು, ಹಾಗಾಗಿ ನಾನು ಹಂಗೆ ಮಾಡಿ ನೋಡಿ, ಹುರಿದಿಲ್ಲ. ಇದು ಚಲೋ ಹೊತ್ತನೆ ಮಿಕ್ಸ್ ಮಾಡಿದ್ರೆ ಇವು ಚುರುಮುರಿ ರೆಡಿ ಆಯ್ತು. 5 ನಿಮಿಷದಲ್ಲಿ ಬೇಗನೆ ಆಗ್ಬಿಡ್ತಾವೆ. ಪ್ರತಿಯೊಂದು ಚುರುಮುರಿನೂ ಒಗ್ಗರಣೆ ಜೊತೆ ಮಿಕ್ಸ್ ಆಗಿರ್ಬೇಕು ನೋಡ್ರಿ. ವಿಡಿಯೋದಾಗ ನೋಡಿದ್ರೆ ಕಾಣಕತ್ತಿರ್ಬೇಕು ಎಷ್ಟು ಮಸ್ತಾಗಿ ಬಂದ ನೋಡ್ರಿ. ಎಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ನಾ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೊಂದು ಸ್ವಲ್ಪ ಸಕ್ರೆ ಪೌಡ್ರ್ ಹಾಕೋತೀನಿ ನೋಡ್ರಿ. ಸಕ್ರೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಚುರುಮುರಿ ರೆಡಿ ಆಯ್ತು ರೀ. ನೀವು ಕೇಳ್ಬೋದು ಸಕ್ರೆ ಪೌಡ್ರ್ ಯಾಕೆ ಹಾಕಿದ್ರಿ ಅಂತ ಹೇಳಿ. ಸಕ್ರೆ ಪೌಡ್ರ್ ಹಾಕಿದ್ರೆ ಖಾರ ಸ್ವೀಟ್ ಮಸ್ತ್ ಟೇಸ್ಟ್ ಕೊಡ್ತೈತಿ, ಹಾಗಾಗಿ ನಾನು ಸಕ್ರೆ ಪುಡಿ ಹಾಕೊಂಡೆ ನೋಡ್ರಿ. ನಿಮ್ಗೆ ಬೇಡ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೋದ್ರಿ. ಹಾಕಿ ಮಾಡಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತಾವೆ ಅಂತೇಳಿ. ನಾ ಪ್ರತಿಯೊಂದು ಚುರುಮುರಿ ಚೂಡ ಮಾಡಾಕತ್ತಾಗೂ ಸಕ್ರೆ ಪೌಡ್ರ್ ಹಾಕೋತೀನಿ. ಈಗ ಚಲೋ ಹೊತ್ನೆ ಮಿಕ್ಸ್ ಮಾಡ್ಕೊಂಡಿನಿ ಸಕ್ರೆ ಪೌಡ್ರ್ ಹಾಕಿ. ಎಷ್ಟು ಮಸ್ತಾಗಿ ಕಾಣಕತ್ತಾವ ನೋಡ್ರಿ, ಎಷ್ಟು ಚಲೋ ಅದಾಗ್ಯಾವ ನೋಡ್ರಿ ಚುರುಮುರಿ ಚೂಡ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತದೆ ರೀ. ಇವೆಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂತೇಳಿ ಈಗ 1-2 ಕಾಳು ಬಾಯಿಗೆ ಹಾಕೊಂಡು ತೋರಿಸ್ತೀನಿ ನೋಡ್ರಿ.
ಸೌಂಡ್ ಕೇಳಿದ್ರೆ ಗೊತ್ತಾಗ್ತಿರ್ಬೇಕ್ರಿ ನಿಮಗೆ. ಬೆಳ್ಳುಳ್ಳಿ ಇಲ್ಲದೆ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಚುರುಮುರಿ ಚೂಡ ರೆಡಿ ಆಯ್ತು ರೀ. ಈಗ ನಾ ಮಾಡ್ಕೊಂಡಿರೋ ಚುರುಮುರಿ ಚೂಡ ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಟೀ ಮಾಡ್ಕೊಂಡಿದ್ದೀನಿ, ಟೀನು ಸರ್ವ್ ಮಾಡ್ತೀನಿ ನೋಡ್ರಿ. ಸಾಯಂಕಾಲ ಟೀ ಟೈಮಿಗೆ ಚುರುಮುರಿ ಚೂಡ ಜೊತೆಗೆ ಟೀ ಇತ್ತಂದ್ರೆ ಮಸ್ತಾಗಿರ್ತೈತಿ ರೀ, ಅದ್ರ ಮಜಾನೇ ಬೇರೆ ಇರ್ತೈತಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಟೀ ಟೈಮ್ ಸ್ನ್ಯಾಕ್ಸಿಗೆ ಚುರುಮುರಿ ಚೂಡ ಮಾಡೋದು, ಬೆಳ್ಳುಳ್ಳಿ ಇಲ್ಲದೆ ಚುರುಮುರಿ ಚೂಡ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.